ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನಿನ್ನೆ 3 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಡಿಸೈನ್ ಬ್ಲೌಸು, ಒಂದು ಲೈನಿಂಗ್ ಬ್ಲೌಸು ಮತ್ತು ಒಂದು ಸಿಂಪಲ್ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಡಿಸೈನ್ ಬ್ಲೌಸು ಪಿಂಕ್ ಕಲರ್ ಸ್ಯಾರಿಗೆ ಈ ಥರ ಪೀಸ್ಗೆ ಕ್ಯಾನ್ವಾಸ್ ಕೊಟ್ಟು ಹಿಂದೆ ಬ್ಯಾಕ್ ಡಿಸೈನ್ ಮಾಡಿದ್ದೀನಿ. ಬ್ಲೌಸ್ ಪೀಸಲ್ಲಿ ಈ ರೀತಿ ಫ್ಲವರ್ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಫ್ಲವರ್ ಲೇಸ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೋರಿಗೆ ಈ ರೀತಿ ಡಿಸೈನ್ ಕುಚ್ಚು ಕೊಟ್ಟು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು. ಮತ್ತು ಇದಕ್ಕೆ ಈ ಫ್ಲವರ್ ಡಿಸೈನ್ಗೆ ಈ ರೀತಿ ಫ್ಲವರ್ ಇದೆಯಲ್ಲ, ಇದಕ್ಕೆ ಒಂದೊಂದು ಗೋಲ್ಡ್ ಮಣಿಗಳು ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು 300 ರುಪೀಸ್ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಇದೊಂದು ಲೈನಿಂಗ್ ಬ್ಲೌಸು. ಡಿಸೈನ್ ಏನು ಬೇಡ ಅಂತ ಹೇಳಿದರು ಫ್ರೆಂಡ್ಸ್. ಇದಕ್ಕೆ ಒಂದು ಲೇಸ್ ಕೊಟ್ಟು ಸ್ಟಿಚ್ ಮಾಡು ಅಂತ ಹೇಳಿದರು. ಲೈನಿಂಗ್ ಹಾಕಿ ಒಂದು ಲೇಸ್ ಕೊಟ್ಟು ಸ್ಟಿಚ್ ಮಾಡಿದ್ರೆ 220 ರುಪೀಸ್ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಸಿಂಪಲ್ ಸಾದಾ ಬ್ಲೌಸು, ಇದಕ್ಕೆ ಈ ರೀತಿ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ 100 ರುಪೀಸ್ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್, ಸಿಂಪಲ್ ಬ್ಲೌಸ್ಗಳಿಗೆ. ಹಾಗೆ ಫ್ರೆಂಡ್ಸ್, ಈಗ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ. ಟೈಲರಿಂಗ್ ಕೆಲಸ ಮಾಡುವಾಗ ಈಗ ವೆದರು ಬೇರೆ ಚೇಂಜು ಫ್ರೆಂಡ್ಸ್. ಎಲ್ಲ ಬಿಸಿಲು, ಈಗ ಬಿಸಿಲು ಟೈಮಲ್ಲಿ ಬಟ್ಟೆ ಹೊಲಿಯೋದು ತುಂಬ ಕಷ್ಟ. ಅದಕ್ಕೆ ಸ್ವಲ್ಪ ಹಣ್ಣು ಹಂಪಲು, ಸೌತೆಕಾಯಿ ಈ ರೀತಿ ತಗೊಂಡು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕಾಗುತ್ತೆ. ಬಟ್ಟೆ ಹೊಲಿಬೇಕಾದ್ರೆ ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕು. ನೀರು ಕುಡಿಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಏಕೆಂದರೆ ಟೈಲರಿಂಗ್ ಬಟ್ಟೆ ಹೊಲಿತಕ್ಕಂಥವ್ರಿಗೆ ಟೈಲರಿಂಗ್ ಕೆಲಸ ತುಂಬ ಕಾವು. ಅದಕ್ಕೆ ಸ್ವಲ್ಪ ನೋಡಿ ಬಟ್ಟೆ ಹೊಲೀರಿ. ಹಾಗೆ ಒಳ್ಳೊಳ್ಳೆ ಫುಡ್ಡು ತಗೊಳ್ಳಿ. ಹಣ್ಣು ಹಂಪಲು ಚೆನ್ನಾಗಿ ತಿನ್ನಿ, ನೀರಿನಂಶ ಇರೋಂಥದ್ದು ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್. ಮತ್ತು ಬಟ್ಟೆ ಹೊಲಿತಾ ಇರಬೇಕಾದ್ರೆ ಬೆಳಗಿನ ಸಂಜೆವರೆಗೂ ಜಾಸ್ತಿ ಕೂರಕ್ಕೆ ಹೋಗಬೇಡಿ. ಕೂತ್ಕೊಂಡ್ರೆ ಕಾಲು ಊದ್ಕೊಳ್ಳುತ್ತೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೊಂದು ಬ್ಲೌಸ್ ಇದೊಂದಲ್ವ ಅಂತ ಹೊಲಿತಾನೆ ಇರ್ತೀವಿ. ಬೆಳಗ್ಗೆ ಕೂತ್ರೆ ಸಂಜೆವರೆಗೂ ಹೇಳೋದೇ ಇಲ್ಲ ಫ್ರೆಂಡ್ಸ್ ನಾವು. ಆವಾಗ ಏನಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಿ ಆಡಲ್ಲ ಕಾಲಿಗೆ. ಆವಾಗ ಕಾಲು ಊದ್ತಾ ಬರುತ್ತೆ ಫ್ರೆಂಡ್ಸ್. ಆವಾಗ ಅದಕ್ಕೆ ಸ್ವಲ್ಪ ಒಂದೊಂದು ಬ್ಲೌಸು ಸ್ಟಿಚ್ ಮಾಡಿದ್ಮೇಲೆ ಒಂದು 5 ನಿಮಿಷ ಎದ್ದು ಓಡಾಡಿ ಫ್ರೆಂಡ್ಸ್. ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಎದ್ದು ಒಂದು 5 ನಿಮಿಷ ವಾಕ್ ಮಾಡಿ, ಆಮೇಲೆ ಪುನಃ ಕೂತ್ಕೊಂಡು ಪುನಃ ಒಂದು ಬ್ಲೌಸ್ ಹೊಲಿರಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಇದು ಬೆನ್ನು ಪೇಯ್ನು ಮತ್ತು ಕಾಲು ನೋವು ಇದೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೇನಿಲ್ಲ ಫ್ರೆಂಡ್ಸ್, ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.